ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಗಮನಿಸ್ತಾ ಹೋಗೋಣ. ಇದೇ ಗಲಾಟೆಯಲ್ಲಿ ಫೈರ್ ಆದ ಗುಂಡುಗಳ ಪೈಕಿ ಮತ್ತೊಂದು ಗುಂಡು ಇದೀಗ ಪತ್ತೆಯಾಗಿದೆ. ಬೆಳಗಿನಿಂದಲೂ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗ ಪೊಲೀಸರು ಹಾಗೆ ಬಾಂಬ್ ಸ್ಕ್ವಾಡ್ ನಡೆಸ್ತಾ ಇದ್ದ ಪರಿಶೀಲನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಇದೇ ತನಿಖೆಯ ಭಾಗವಾಗಿ ಬಳ್ಳಾರಿಯ ರೆಡ್ಡಿ ನಿವಾಸದ ಬಳಿಯಲ್ಲಿ 9mm ಬುಲೆಟ್ ಒಂದು ಪತ್ತೆಯಾಗಿದೆ. ಫೈರಿಂಗ್ ಪ್ರಕರಣಕ್ಕೆ ಪೊಲೀಸರು ಇದೀಗ ಮತ್ತೊಂದು ಸಾಕ್ಷ್ಯವನ್ನು ಪತ್ತೆ ಹಚ್ಚಿದ್ದಾರೆ. ಬಳ್ಳಾರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಸಿಕ್ಕಿದೆ. ಬುಲೆಟ್ ಸಿಕ್ಕ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಬಳ್ಳಾರಿಯಿಂದ ಬರ್ತಾ ಇದೆ ಅಲ್ಲ ಸರ್, ಬಾಂಬ್ ಸ್ಕ್ವಾಡ್ ಇದು ಅದೇ ಲೈವ್ ಕೊಡ್ತಾ ಇದೆ, ಅದು ಬರ್ತಾ ಇದೆ. ಈಗ 11 ಗಂಟೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಂಬ್ ನಿಷ್ಕ್ರಿಯ ದಳ ಇವತ್ತು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗಕ್ಕೆ ಬಂದು ತನಿಖೆ ನಡೆಸಿದ ಸಂದರ್ಭದಲ್ಲಿ ಪತ್ತೆಯಾದ ಬುಲೆಟ್ ಇದು 9mm ಬುಲೆಟ್ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಇನ್ನೂ ಕೂಡ ಇದೇ ಜಾಗದಲ್ಲೇನೆ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನ್ ಗಲಾಟೆ ನಡೀತು ಅದೇ ಜಾಗದಲ್ಲಿ ಹೆಚ್ಚಿನ ಸಾಕ್ಷ್ಯಗಳನ್ನ ಕಲೆ ಹಾಕೋ ಪ್ರಯತ್ನವನ್ನ ತನಿಖಾ ತಂಡ ಇದೀಗ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಾಂಬ್ ಸ್ಕ್ವಾಡ್ ಬಂದು ಇವತ್ತು ಬೆಳಗಿನಿಂದಲೂ ತಪಾಸಣೆಯನ್ನು ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಬುಲೆಟ್ ಪತ್ತೆ. ಪ್ರಕರಣದ ತನಿಖೆಗೆ ಈ ಸಾಕ್ಷ್ಯಗಳು ಎಷ್ಟು ಪೂರಕ ಮಹತ್ವ ಅಂತ ಹೇಳಿ? ಖಂಡಿತ ಅಸ್ಮಿತಾ, ಏನು ಬೆಳಗ್ಗೆನೆ ಹುಬ್ಬಳ್ಳಿಯಿಂದ ಬಂದಂತಹ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮತ್ತು ಸುಕೋ ತಂಡ ಈ ಒಂದು ತಲಾಶನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ಕಳೆದ 1-1.5 ಗಂಟೆಗಳಿಂದ ಈ ಒಂದು ಇಲ್ಲಿ ಏನು ಬುಲೆಟ್ಗಳು ಸಿಗ್ತಾವೇನೋ ಅಂತೇಳಿ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ಅಲ್ಲಿ ನಿಂತಿರ್ತಕ್ಕಂತಹ ಅಧಿಕಾರಿಗಳು, FSL ಅಧಿಕಾರಿಗಳು, ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳೇನಿದ್ದಾರೆ ಅದೇ ಜಾಗದಲ್ಲಿ 9mm ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು, ಫೈರ್ ಆಗಿರ್ತಕ್ಕಂಥದ್ದು. ಹಲವು ಸುತ್ತುಗಳು ಏನು ಫೈರ್ ಆಗ್ತದೆ, ಆ ಫೈರ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಬುಲೆಟ್ಗಳು ಸಿಕ್ಕಿರ್ತಕ್ಕಂಥದ್ದನ್ನು ಕೂಡ ಅಧಿಕಾರಿಗಳು ಆ ಬುಲೆಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಫೈರಿಂಗ್ ಏನಾಗ್ತವೆ, ಆ ಫೈರಿಂಗ್ ಗಳಾದಂತಹ ಸಂದರ್ಭದಲ್ಲಿ ಯಾವ ಬುಲೆಟ್ಗಳು ಎಷ್ಟು ಎಂಎಂನದ್ದು ಅಂತಕ್ಕಂತಹ ಕೆಲಸವನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಬುಲೆಟ್ ಯಾರದ್ದು ಅಂತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಮತ್ತಷ್ಟು ತನಿಖೆಗೆ ಸಹಕಾರಿಯಾಗ್ಲಿಕ್ಕಿರ್ತಕ್ಕಂಥದ್ದು. ಏನೋ ರಾಜಶೇಖರ್ ದೇಹ ಹೋಗ್ತ ಬುಲೆಟ್ 12mm ಬೋರ್ ಬುಲೆಟ್ ಅಂತಕ್ಕಂಥದ್ದು ಹಿಂದೆ ಒಂದು ಕನ್ಫರ್ಮೇಶನ್ ಕೂಡ ಆಗಿರ್ತಕ್ಕಂಥದ್ದು. ಈಗ 9mm ಬುಲೆಟ್ ನ ಒಂದು 9mm ಬುಲೆಟ್ ಕೂಡ ಸಿಕ್ಕಿದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಇರ್ತಕ್ಕಂತಹ ಏನು ಸಿರುಗುಪ್ಪ ರಸ್ತೆ ಅಹಂಭಾವಿ ಪ್ರದೇಶ ಏನಿದೆ, ಅಹಂಭಾವಿ ಪ್ರದೇಶದಲ್ಲಿ ಈ ಒಂದು ಗಲಾಟೆ ಜನವರಿ 1ನೇ ತಾರೀಕಾಗಿತ್ತು. ಅದರ ಬೆನ್ನು ಬಿದ್ದಂತಹ ತಂಡ ಮತ್ತು ತಾಂತ್ರಿಕ ತಂಡ, ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡ, ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿ ತನಿಖೆಗೆ ವೇಗವನ್ನ ಕೊಡ್ಲಿಕ್ಕೆ ಈ ಎಲ್ಲ ಅಂಶಗಳು ಕೂಡ ಸಹಕಾರಿಯಾಗಲಿವೆ. ಸ್ಮಿತಾ, ಇನ್ನಷ್ಟು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮತ್ತಷ್ಟು ಏನೋ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಿಕ್ಕೆ ಸದ್ಯ ಮುಂದಾಗಿರ್ತಕ್ಕಂಥದ್ದು. ಸ್ಮಿತಾ, ಸುರೇಶ್, ಅದರ ಜೊತೆಯಲ್ಲೇ ಈ ಘಟನೆ ಆದ ದಿನವೇನೆ ಲೆಕ್ಕ ಕೊಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಅವರ ಹಾಗೆ ಶ್ರೀರಾಮುಲು ಅವರ ಗನ್ಮ್ಯಾನ್ ಬಳಿ ಇದ್ದಂತಹ ಗನ್ನ ಬುಲೆಟ್ಗಳ ಮೆಜರ್ಮೆಂಟ್ ಏನು, ಹಾಗೆ ಪೊಲೀಸರ ಬಳಿ ಇದ್ದ ಗನ್ಗಳ ಬುಲೆಟ್ನ ಮೆಜರ್ಮೆಂಟ್ ಏನು ಅಂತ ಹೇಳಿ. ಈಗ ಈ 9mm ಬುಲೆಟ್ ಸಿಕ್ಕಿರೋದು ಯಾವ ರೀತಿಯ ಸಂದೇಶವನ್ನು ಸದ್ಯಕ್ಕೆ ಇದರಿಂದ ಏನ್ ಮಾಹಿತಿಯನ್ನ ಕಲೆ ಹಾಕಬಹುದು? ಇದು ಈ ಖಾಸಗಿ ಗನ್ಮ್ಯಾನ್ಗಳ ಬುಲೆಟ್ ತಕ್ಷಣಕ್ಕೆ ಸಿಕ್ತಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನ್ ಹೇಳಲಾಗ್ತಾ ಇದೆ ಅಂತ?
ಖಂಡಿತ ಸ್ಮಿತಾ, ಈ ಗನ್ಗಳ ಪರಿಸ್ಥಿತಿ ನಾವು ನೋಡೋದಾದ್ರೆ ಒಂದೊಂದು ಗನ್ನಲ್ಲಿ ಹಲವು ಸುತ್ತು ಗುಂಡುಗಳು ಇರ್ತಕ್ಕಂಥದ್ದು. ಪೊಲೀಸರು ಬಳಸ್ತಾ ಇರ್ತಕ್ಕಂತಹ ಗುಂಡುಗಳು ಕೆಲವು 20 ಶಾಟ್ಸ್ ಗಳು ಇರ್ತವೆ, ಇನ್ನು ಕೆಲವು 5 ಇರ್ತವೆ, ಇನ್ನು ಕೆಲವು ಸಿಂಗಲ್ ಇರ್ತವೆ. ಈ ರೀತಿಯಾಗಿ ನಾನಾ ರೀತಿಯ ಒಂದು ಲೋಡ್ ಇರ್ತಕ್ಕಂತಹ ಕ್ಯಾಟೇಜ್ ಅಲ್ಲಿ ತುಂಬಿರ್ತಾರೆ. ಅದನ್ನ ನಾವು ನೋಡೋದಾದ್ರೆ ಎಷ್ಟು ಎಂಎಂ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗ್ತದೆ. ಕೆಲವು 10 ಎಂಎಂ, 9 ಎಂಎಂ, ಅದರ ಜೊತೆಗೆ 12 ಎಂಎಂ ಇರ್ತಕ್ಕಂತಹ ಬುಲೆಟ್ಗಳು ಕೂಡ ಇವತ್ತು ಇಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ಗನ್ಗಳಿಂದ ಫೈರ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಮೊನ್ನೆ ಬ್ರೇಕ್ ಮಾಡಿತ್ತು. ಈಗ ಈ ಒಂದು 9mm ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕು. ಗನ್ ಇರ್ತಕ್ಕಂಥದ್ದು ಕೇವಲ 11 ಇದ್ವೋ 12 ಇದ್ವೋ ಅಥವಾ ಇದು 13ನೇ ಗನ್ನಿನ ಬುಲೆಟ್ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಒಂದು FSL ತಂಡ, ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆನೆ ಹುಬ್ಬಳ್ಳಿಯಿಂದ ಆಗಮಿಸಿರ್ತಕ್ಕಂತಹ ಈ ಒಂದು ಬಾಂಬ್ ನಿಷ್ಕ್ರಿಯ ತಂಡದ ಅಧಿಕಾರಿಗಳು ಸುಮಾರು 1-1.5 ತಾಸಿಂದ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಇಡೀ ಹೆಚ್ಚು ಕಡಿಮೆ 1-1.5 ಕಿಲೋಮೀಟರ್ ದೂರ ಈ ಒಂದು ರಸ್ತೆ ಏನಿದೆ, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದ ರಸ್ತೆಯವರೆಗೂ ಕೂಡ ಮೊನ್ನೆ ಏನು ಗಲಾಟೆ ಆಯಿತು, ಆ ಅಷ್ಟು ಭಾಗ ಎಲ್ಲಿ ಫೈರ್ ಆಗಿತ್ತು ಅಂತಕ್ಕಂತಹ ಭಾಗದಲ್ಲಿ ಇವತ್ತು ಒಂದು ತಲಾಶೆಯನ್ನ ಮಾಡ್ತಕ್ಕಂಥ ಕೆಲಸ, ಪತ್ತೆ ಹಚ್ಚತಕ್ಕಂಥ ಕೆಲಸ ತಾಂತ್ರಿಕ ತಂಡಕ್ಕೆ ಮತ್ತಷ್ಟು ಸಾಕ್ಷ್ಯ ಸಿಗಲಿಕ್ಕಿರ್ತಕ್ಕಂತಹ ಒಂದು ಆಶಾಭಾವನೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತಷ್ಟು ಸಾಕ್ಷ್ಯ ಸಿಕ್ತು ಅಂತೇಳಿ ಹೇಳೋದಾದ್ರೆ ತನಿಖೆಗೆ ಅದು ಕೂಡ ಸಹಕಾರಿಯಾಗಲಿಕ್ಕಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಗಮನಿಸ್ತಾ ಹೋಗೋಣ. ಇದೇ ಗಲಾಟೆಯಲ್ಲಿ ಫೈರ್ ಆದ ಗುಂಡುಗಳ ಪೈಕಿ ಮತ್ತೊಂದು ಗುಂಡು ಇದೀಗ ಪತ್ತೆಯಾಗಿದೆ. ಬೆಳಗಿನಿಂದಲೂ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗ ಪೊಲೀಸರು ಹಾಗೆ ಬಾಂಬ್ ಸ್ಕ್ವಾಡ್ ನಡೆಸ್ತಾ ಇದ್ದ ಪರಿಶೀಲನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಇದೇ ತನಿಖೆಯ ಭಾಗವಾಗಿ ಬಳ್ಳಾರಿಯ ರೆಡ್ಡಿ ನಿವಾಸದ ಬಳಿಯಲ್ಲಿ 9mm ಬುಲೆಟ್ ಒಂದು ಪತ್ತೆಯಾಗಿದೆ. ಫೈರಿಂಗ್ ಪ್ರಕರಣಕ್ಕೆ ಪೊಲೀಸರು ಇದೀಗ ಮತ್ತೊಂದು ಸಾಕ್ಷ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಬಳ್ಳಾರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮತ್ತೊಂದು ಬುಲೆಟ್ ಸಿಕ್ಕಿದೆ. ಬುಲೆಟ್ ಸಿಕ್ಕ ಸ್ಥಳದಲ್ಲಿ ತೀವ್ರ ಶೋಧ ಮುಂದುವರೆದಿದೆ. ಬಳ್ಳಾರಿಯಿಂದ ಬರ್ತಾ ಇದೆಯಲ್ಲ ಸರ್, ಬಾಂಬ್ ಸ್ಕ್ವಾಡ್ ಇದು ಅದೇ ಲೈವ್ ಕೊಡ್ತಾ ಇದೆ, ಅದು ಬರ್ತಾ ಇದೆ. ಈಗ 11 ಗಂಟೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಾಂಬ್ ನಿಷ್ಕ್ರಿಯ ದಳ ಇವತ್ತು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂಭಾಗಕ್ಕೆ ಬಂದು ತನಿಖೆ ನಡೆಸಿದ ಸಂದರ್ಭದಲ್ಲಿ ಪತ್ತೆಯಾದ ಬುಲೆಟ್ ಇದು 9mm ಬುಲೆಟ್ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಇನ್ನೂ ಕೂಡ ಇದೇ ಜಾಗದಲ್ಲೇನೆ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನ್ ಗಲಾಟೆ ನಡೀತು, ಅದೇ ಜಾಗದಲ್ಲಿ ಹೆಚ್ಚಿನ ಸಾಕ್ಷ್ಯಗಳನ್ನ ಕಲೆ ಹಾಕೋ ಪ್ರಯತ್ನವನ್ನ ತನಿಖಾ ತಂಡ ಇದೀಗ ಮಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಬಾಂಬ್ ಸ್ಕ್ವಾಡ್ ಬಂದು ಇವತ್ತು ಬೆಳಗಿನಿಂದಲೂ ತಪಾಸಣೆಯನ್ನು ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಬುಲೆಟ್ ಪತ್ತೆ. ಪ್ರಕರಣದ ತನಿಖೆಗೆ ಈ ಸಾಕ್ಷ್ಯಗಳು ಎಷ್ಟು ಪೂರಕ ಮಹತ್ವ ಅಂತ ಹೇಳಿ? ಖಂಡಿತ ಸ್ಮಿತಾ, ಏನು ಬೆಳಗ್ಗೆನೆ ಹುಬ್ಬಳ್ಳಿಯಿಂದ ಬಂದಂತಹ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮತ್ತು ಸುಕೋ ತಂಡ ಈ ಒಂದು ತಲಾಶನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ಕಳೆದ 1-1.5 ಗಂಟೆಗಳಿಂದ ಈ ಒಂದು ಇಲ್ಲಿ ಏನು ಬುಲೆಟ್ಗಳು ಸಿಗ್ತಾವೇನೋ ಅಂತೇಳಿ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಗಮನಿಸಬಹುದು. ಅಲ್ಲಿ ನಿಂತಿರ್ತಕ್ಕಂತಹ ಅಧಿಕಾರಿಗಳು, FSL ಅಧಿಕಾರಿಗಳು, ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ತಂಡದ ಅಧಿಕಾರಿಗಳೇನಿದ್ದಾರೆ ಅದೇ ಜಾಗದಲ್ಲಿ 9mm ಬುಲೆಟ್ ಸಿಕ್ಕಿರ್ತಕ್ಕಂಥದ್ದು, ಫೈರ್ ಆಗಿರ್ತಕ್ಕಂಥದ್ದು. ಹಲವು ಸುತ್ತುಗಳು ಏನು ಫೈರ್ ಆಗ್ತದೆ, ಆ ಫೈರ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಬುಲೆಟ್ಗಳು
ಆಗಿರ್ತಕ್ಕಂಥದ್ದನ್ನು ಕೂಡ ಅಧಿಕಾರಿಗಳು ಆ ಬುಲೆಟ್ ಅನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಈ ಒಂದು ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಫೈರಿಂಗ್ ಗಳೇನಾಗ್ತವೆ, ಆ ಫೈರಿಂಗ್ ಗಳಾದಂತಹ ಸಂದರ್ಭದಲ್ಲಿ ಯಾವ ಬುಲೆಟ್ಗಳು ಎಷ್ಟು ಎಂಎಂನದ್ದು ಅಂತಕ್ಕಂತಹ ಕೆಲಸವನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಬುಲೆಟ್ ಯಾರದ್ದು ಅಂತಕ್ಕಂಥದ್ದನ್ನು ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸಕ್ಕೆ ಮತ್ತಷ್ಟು ತನಿಖೆಗೆ ಸಹಕಾರಿಯಾಗ್ಲಿಕ್ಕಿರ್ತಕ್ಕಂಥದ್ದು. ಏನೋ ರಾಜಶೇಖರ್ ದೇಹ ಹೋಗ್ತ ಬುಲೆಟ್ 12 ಎಂಎಂ ಬೋರ್ ಬುಲೆಟ್ ಅಂತಕ್ಕಂಥದ್ದು ಹಿಂದೆ ಒಂದು ಕನ್ಫರ್ಮೇಶನ್ ಕೂಡ ಆಗಿರ್ತಕ್ಕಂಥದ್ದು. ಈಗ 9 ಎಂಎಂ ಬುಲೆಟ್ ನ ಒಂದು 9 ಎಂಎಂ ಬುಲೆಟ್ ಕೂಡ ಸಿಕ್ಕಿದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಇರ್ತಕ್ಕಂತಹ ಏನು ಸಿರುಗುಪ್ಪ ರಸ್ತೆ ಅಹಂಭಾವಿ ಪ್ರದೇಶ ಏನಿದೆ, ಅಹಂಭಾವಿ ಪ್ರದೇಶದಲ್ಲಿ ಈ ಒಂದು ಗಲಾಟೆ ಜನವರಿ 1ನೇ ತಾರೀಕಾಗಿತ್ತು. ಅದರ ಬೆನ್ನು ಬಿದ್ದಂತಹ ತಂಡ ಮತ್ತು ತಾಂತ್ರಿಕ ತಂಡ, ಪೊಲೀಸ್ ಇಲಾಖೆಯ ತಾಂತ್ರಿಕ ತಂಡ, ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಎಲ್ಲರೂ ಕೂಡ ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿ ತನಿಖೆಗೆ ವೇಗವನ್ನ ಕೊಡ್ಲಿಕ್ಕೆ ಈ ಎಲ್ಲ ಅಂಶಗಳು ಕೂಡ ಸಹಕಾರಿಯಾಗಲಿವೆ. ಸ್ಮಿತಾ, ಇನ್ನಷ್ಟು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮತ್ತಷ್ಟು ಏನೋ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಿಕ್ಕೆ ಸದ್ಯ ಮುಂದಾಗಿರ್ತಕ್ಕಂಥದ್ದು. ಸ್ಮಿತಾ, ಸುರೇಶ್, ಅದರ ಜೊತೆಯಲ್ಲೇ ಈ ಘಟನೆ ಆದ ದಿನವೇನೆ ಲೆಕ್ಕ ಕೊಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಅವರ ಹಾಗೆ ಶ್ರೀರಾಮುಲು ಅವರ ಗನ್ಮ್ಯಾನ್ ಬಳಿ ಇದ್ದಂತಹ ಗನ್ನ ಬುಲೆಟ್ಗಳ ಮೆಜರ್ಮೆಂಟ್ ಏನು, ಹಾಗೆ ಪೊಲೀಸರ ಬಳಿ ಇದ್ದ ಗನ್ಗಳ ಬುಲೆಟ್ನ ಮೆಜರ್ಮೆಂಟ್ ಏನು ಅಂತ ಹೇಳಿ. ಈಗ ಈ 9 ಎಂಎಂ ಬುಲೆಟ್ ಸಿಕ್ಕಿರೋದು ಯಾವ ರೀತಿಯ ಸಂದೇಶವನ್ನು ಸದ್ಯಕ್ಕೆ ಇದರಿಂದ ಏನ್ ಮಾಹಿತಿಯನ್ನ ಕಲೆ ಹಾಕಬಹುದು? ಇದು ಈ ಖಾಸಗಿ ಗನ್ಮ್ಯಾನ್ಗಳ ಬುಲೆಟ್ ತಕ್ಷಣಕ್ಕೆ ಸಿಕ್ಕಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಏನ್ ಹೇಳಲಾಗ್ತಾ ಇದೆ ಅಂತ? ಖಂಡಿತ ಸ್ಮಿತಾ, ಈ ಗನ್ಗಳ ಪರಿಸ್ಥಿತಿ ನಾವು ನೋಡೋದಾದ್ರೆ ಒಂದೊಂದು ಗನ್ನಲ್ಲಿ ಹಲವು ಸುತ್ತು ಗುಂಡುಗಳು ಇರತಕ್ಕಂಥದ್ದು. ಪೊಲೀಸರು ಬಳಸ್ತಾ ಇರ್ತಕ್ಕಂತಹ ಗುಂಡುಗಳು ಕೆಲವು 20 ಶಾಟ್ಸ್ಗಳು ಇರ್ತವೆ, ಇನ್ನು ಕೆಲವು 5 ಇರ್ತವೆ, ಇನ್ನು ಕೆಲವು ಸಿಂಗಲ್ ಇರ್ತವೆ. ಈ ರೀತಿಯಾಗಿ ನಾನಾ ರೀತಿಯ ಒಂದು ಲೋಡ್ ಇರ್ತಕ್ಕಂತಹ ಕಾಟೇಜ್ ಅಲ್ಲಿ ತುಂಬಿರ್ತಾರೆ. ಅದನ್ನ ನಾವು ನೋಡೋದಾದ್ರೆ ಎಷ್ಟು ಎಂಎಂ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೇಕಾಗ್ತದೆ. ಕೆಲವು 10 ಎಂಎಂ, 9 ಎಂಎಂ, ಅದರ ಜೊತೆಗೆ 12 ಎಂಎಂ ಇರ್ತಕ್ಕಂತಹ ಬುಲೆಟ್ಗಳು ಕೂಡ ಇವತ್ತು ಇಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ ಬರೋಬ್ಬರಿ 12 ಗನ್ಗಳಿಂದ ಫೈರ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಮೊನ್ನೆ ಬ್ರೇಕ್ ಮಾಡಿತ್ತು. ಈಗ ಈ ಒಂದು 9 ಎಂಎಂ ಬುಲೆಟ್ ಯಾರ ಗನ್ನಿಂದ ಫೈರ್ ಆಗಿದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಮಾಡಬೇಕು. ಗನ್ ಇರ್ತಕ್ಕಂಥದ್ದು ಕೇವಲ 11 ಇದ್ದೋ 12 ಇದ್ದೋ ಅಥವಾ ಇದು 13ನೇ ಗನ್ನಿನ ಬುಲೆಟ್ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಒಂದು FSL ತಂಡ, ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆನೆ ಹುಬ್ಬಳ್ಳಿಯಿಂದ ಆಗಮಿಸಿರ್ತಕ್ಕಂತಹ ಈ ಒಂದು ಬಾಂಬ್ ನಿಷ್ಕ್ರಿಯ ತಂಡದ ಅಧಿಕಾರಿಗಳು ಸುಮಾರು 1-1.5 ತಾಸಿಂದ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಇಡೀ ಹೆಚ್ಚು ಕಡಿಮೆ 1-1.5 ಕಿಲೋಮೀಟರ್ನಷ್ಟು ದೂರ ಈ ಒಂದು ರಸ್ತೆ ಏನಿದೆ, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದ ರಸ್ತೆಯವರೆಗೂ ಕೂಡ ಮೊನ್ನೆ ಏನು ಗಲಾಟೆ ಆಯಿತು, ಆ ಅಷ್ಟು ಭಾಗ ಎಲ್ಲಿ ಫೈರ್ ಆಗಿತ್ತು ಅಂತಕ್ಕಂತಹ ಭಾಗದಲ್ಲಿ ಇವತ್ತು ಒಂದು ತಲಾಶೆಯನ್ನ ಮಾಡ್ತಕ್ಕಂಥ ಕೆಲಸ, ಪತ್ತೆ ಹಚ್ಚತಕ್ಕಂಥ ಕೆಲಸ ತಾಂತ್ರಿಕ ತಂಡಕ್ಕೆ ಮತ್ತಷ್ಟು ಸಾಕ್ಷ್ಯ ಸಿಗಲಿಕ್ಕಿರ್ತಕ್ಕಂತಹ ಒಂದು ಆಶಾಭಾವನೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತಷ್ಟು ಸಾಕ್ಷ್ಯ ಸಿಕ್ತು ಅಂತೇಳಿ ಹೇಳೋದಾದ್ರೆ ತನಿಖೆಗೆ ಅದು ಕೂಡ ಸಹಕಾರಿಯಾಗ್ಲಿಕ್ಕಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ.